ನಮಸ್ತೆ ವೀಕ್ಷಕರೇ, ಲೋಕಸಭಾ ಚುನಾವಣೆಗೆ ದಿನಗಳು ಸಮೀಪಿಸ್ತಾ ಇದೆ. ವಿಶೇಷವಾಗಿ ನಮ್ಮದು ದಕ್ಷಿಣ ಕನ್ನಡ ಲೋಕಸಭಾ ಕ್ಷೇತ್ರ. ಇನ್ನು 2 ವಾರಗಳಷ್ಟೇ ಮಹಾ ಚುನಾವಣೆಗೆ ಬಾಕಿ ಇದೆ. ಎಲ್ಲ ಸಿದ್ಧತೆಗಳು ನಡೀತಾ ಇವೆ. ದಕ್ಷಿಣ ಕನ್ನಡ ಲೋಕಸಭಾ ಕ್ಷೇತ್ರಕ್ಕೆ ನಮ್ಮ ಈ ಸುಳ್ಯ ವಿಧಾನಸಭಾ ಕ್ಷೇತ್ರ ಒಳಪಡ್ತದೆ. ಈ ಸುಳ್ಯ ವಿಧಾನಸಭಾ ಕ್ಷೇತ್ರದಲ್ಲಿ ವಿಶೇಷವಾಗಿ ಯಾವ ರೀತಿಯ ಚುನಾವಣಾ ಸಿದ್ಧತೆಗಳು ನಡೆದಿದ್ದಾವೆ ಎನ್ನುವುದನ್ನು ನಮ್ಮ ವೀಕ್ಷಕರಿಗೆ ತಿಳಿಸುವುದಕ್ಕೋಸ್ಕರ ನಮ್ಮೊಂದಿಗೆ ಈ ಸುಳ್ಯ ವಿಧಾನಸಭಾ ಕ್ಷೇತ್ರದ ಸಹಾಯಕ ಚುನಾವಣಾಧಿಕಾರಿಗಳು, ದಕ್ಷಿಣ ಕನ್ನಡ ಜಿಲ್ಲಾ ಪಂಚಾಯತ್ನ ಉಪ ಕಾರ್ಯದರ್ಶಿಗಳು ಆಗಿರುವಂಥ ಡಾಕ್ಟರ್ ಜಗದೀಶ್ ಕೆ ನಾಯ್ಕ್ ಅವರಿದ್ದಾರೆ. ಸರ್, ಕಾರ್ಯಕ್ರಮಕ್ಕೆ ಸ್ವಾಗತ. ನಮಸ್ಕಾರ. ಅದರ ಜೊತೆಗೆ ನಮ್ಮ ಸುಳ್ಯ ತಾಲೂಕಿನ ತಹಶೀಲ್ದಾರ್ ದಂಡಾಧಿಕಾರಿಗಳಾಗಿರುವಂಥ ಮಂಜುನಾಥ್ ಅವರು ಕೂಡ ಇದ್ದಾರೆ. ಸರ್, ನಮಸ್ತೆ. ವಿಶೇಷವಾಗಿ ಸುಳ್ಯ ವಿಧಾನಸಭಾ ಕ್ಷೇತ್ರದ ಒಂದು ಸಹಾಯಕ ಚುನಾವಣಾಧಿಕಾರಿಗಳಾಗಿದ್ದೀರಿ. ಚುನಾವಣೆಗೆ ಈಗಾಗಲೇ ಹೇಳಿದಾಗೆ 2 ವಾರಗಳಷ್ಟೇ ಬಾಕಿ ಇದೆ. ಹೇಗೆ ಸರ್ ಸಿದ್ಧತೆಗಳು ಹೇಗೆ ನಡೆಯುತ್ತಾ ಇವೆ? ದಕ್ಷಿಣ ಕನ್ನಡ ಲೋಕಸಭಾ ಕ್ಷೇತ್ರ ದಕ್ಷಿಣ ಕನ್ನಡ, ಅದರಲ್ಲಿ ಸುಳ್ಯ ವಿಧಾನಸಭಾ ಕ್ಷೇತ್ರ 207. ಅದರದ ಸಿದ್ಧತೆಯನ್ನು ಮಾನ್ಯ ಜಿಲ್ಲಾ ಚುನಾವಣಾಧಿಕಾರಿ ಅವರ ನೇತೃತ್ವದಲ್ಲಿ, ಅವರ ಮಾರ್ಗದರ್ಶನದಡಿ ಟೈಮ್ ಟು ಟೈಮು ಏನೇನು ಆಗಬೇಕು ಎಲ್ಲ ಪ್ರಿಪ್ರೇಷನನ್ನು ಇಲ್ಲಿವರೆಗೂ ನಾವು ಮಾಡಿದ್ದೀವಿ. ಸೊ ಈಗಾಗಲೇ ಪೋಲ್ ಡೇಗೆ ಬೇಕಾಗುವಂಥ ಎಲ್ಲ ಪೋಲ್ ಪಾರ್ಟಿಗಳ ಟ್ರೈನಿಂಗ್ ಆಗಿರ್ಬೋದು, ಮತ್ತು ಅದಕ್ಕೆ ಬೇಕಾಗಿರುವಂಥ ಎಲ್ಲ ಸಾಮಗ್ರಿ ಆಗಿರ್ಬೋದು, ವಾಹನದ ವ್ಯವಸ್ಥೆ ಆಗಿರಬಹುದು, ಎಲ್ಲನೂ ಕೂಡ ನಾವು ಕಟ್ಟುನಿಟ್ಟಾಗಿ ಮಾಡ್ಕೊಂಡು ಇದ್ದೀವಿ. ಇನ್ಕ್ಲೂಡಿಂಗ್ ಇದು ಯಾವುದಂದರೆ ಲಾ ಆ್ಯಂಡ್ ಆರ್ಡರ್ ಸಿಚುವೇಷನನ್ನು ಮೇಂಟೈನ್ ಮಾಡಲಿಕ್ಕೂ ಕೂಡ, ಮತ್ತು ಎಲ್ಲ ಬೇರೆ ಬೇರೆ ಎಲ್ಲ ಇಲಾಖೆಯ ಸಹಯೋಗದೊಂದಿಗೆ ನಾವು ಈ ಮುಂಬರುವ 26ನೇ ತಾರೀಕಿಗೆ ನಡೆಯುವಂಥ ಚುನಾವಣೆಗೆ ಸಕಲ ಸಿದ್ಧತೆಯನ್ನು ನಾವು ಮಾಡಿಕೊಂಡಿದ್ದೀವಿ. ಬಹಳ ಮುಖ್ಯವಾಗಿ EVM ದಿನಮಾನ ಮತಯಂತ್ರ ಸಿದ್ಧಪಡಿಸುವಂಥದ್ದು, ಆ ಕಾರ್ಯ ಹೇಗೆ ನಡೀತಾ ಇದೆ? ಈಗ EVM ಆ್ಯಕ್ಚುಲಿ ಫಸ್ಟ್ ರ್ಯಾಂಡಮೈಸೇಷನ್ ಮಾಡಿದ ನಂತರ ನಮಗೆ ಈ ಹಿಂದೆ ತಿಳಿಸಿರುವ ಹಾಗೆ ನಾವು EVM ತಂದು, ಅಂದರೆ ಜಿಲ್ಲಾ ಕೇಂದ್ರದಿಂದ ಸುಳ್ಯಕ್ಕೆ ನೆಹರು ಮೆಮೋರಿಯಲ್ ಕಾಲೇಜಲ್ಲಿ ನಾವು ಸ್ಟ್ರಾಂಗ್ ರೂಮ್ ಮಾಡ್ಕೊಂಡಿದ್ದೀವಿ. ಎಲ್ಲ ರಾಜಕೀಯ ಪಕ್ಷದ ರೆಪ್ರೆಸೆಂಟೇಟಿವ್ ಅವ್ರ ಜೊತೆ ಈ ಹಿಂದೆ ಚರ್ಚೆ ಮಾಡಿಕೊಂಡು ಆ್ಯಸ್ ಪರ್ SOP ಏನು ಮಾಡಬೇಕು, ಅಲ್ಲಿ 24/7 ಅಲ್ಲಿ ಏನು ಪೊಲೀಸ್ ಅವರ ಬೆಂಗಾವಲಿನಲ್ಲಿ ನಾವು ಎಲ್ಲ ಮಷಿನ್ಸನ್ನು ಇಟ್ಟಿದ್ದೀವಿ. ಎಲ್ಲ ರಾಜಕೀಯ ಮುಖ್ಯಸ್ಥರೊಂದಿಗೆ ಮತ್ತು ಅಭ್ಯರ್ಥಿಗಳ ಅವರ ಜೊತೆನೂ ಕೂಡ ನಾವು ಚರ್ಚೆ ಮಾಡಿ 13ನೇ ತಾರೀಕಿಗೆ ಅದನ್ನು ಕಮಿಷನಿಂಗ್ ಮಾಡ್ತೀವಿ. ಕಮಿಷನಿಂಗ್ ಅಂದರೆ ಪೋಲಿಗೆ ಹೋಗುತ್ತಲ್ಲ, ಪೋಲಿಗೆ ಹೋಗುವಾಗ ನಮ್ಮ ಬ್ಯಾಲೆಟ್ ಯೂನಿಟು ಕಂಟ್ರೋಲ್ ಯೂನಿಟಲ್ಲಿ ಎಲ್ಲ 9 ವ್ಯಕ್ತಿ ಪ್ಲಸ್ ಒಂದು ನೋಟ 10ಕ್ಕೆ 10 ನಾವು ಟೆಸ್ಟ್ ಮಾಡ್ತೀವಿ. ಕರೆಕ್ಟಾಗಿ ಯಾವುದಕ್ಕೆ ಹಾಕಿದ್ರೆ ಯಾವುದಕ್ಕೆ ಹೋಗಬೇಕು ಅದಕ್ಕೆ ಹೋಗಬೇಕು ಅಂತ ಅದನ್ನು ಟೆಸ್ಟ್ ಮಾಡೋ ಪ್ರಕ್ರಿಯೆಯೇ ಅದಕ್ಕೆ ಕಮಿಷನಿಂಗ್ ಅಂತ ಹೇಳ್ತೀವಿ. ಆ ಕಮಿಷನಿಂಗನ್ನು ನಾವು ಮಾಡ್ತೀವಿ. ಅದಕ್ಕೆ ECIL ಇಂಜಿನಿಯರ್ಸ್ ಬರ್ತಾರೆ, ಅವ್ರ ಜೊತೆ ನಾವು ಕಮಿಷನಿಂಗ್ ಮಾಡ್ತೀವಿ. ಬಹಳ ಮುಖ್ಯವಾಗಿ ಈ ಚುನಾವಣೆಗಳಲ್ಲಿ 85 ವರ್ಷಕ್ಕಿಂತ ಮೇಲ್ಪಟ್ಟ ಹಿರಿಯರಿಗೆ ಮನೆಗಳಲ್ಲೇ ಮತದಾನ, ಅದೇ ರೀತಿ ವಿಕಲಚೇತನ ಮತದಾರರಿಗೆ ಬಹುಶಃ ಚುನಾವಣಾ ವ್ಯವಸ್ಥೆಯಲ್ಲಿ ಇದು 2ನೇ ಬಾರಿ ಅನಿಸುತ್ತೆ. ಕಳೆದ ವಿಧಾನಸಭಾ ಚುನಾವಣೆಯಲ್ಲಿತ್ತು. ಈ ಒಂದು ಮತದಾನ ಪ್ರಕ್ರಿಯೆ ಈ ನಮ್ಮ ಸುಳ್ಯ ವಿಧಾನಸಭಾ ಕ್ಷೇತ್ರದಲ್ಲಿ ಹೇಗೆ ನಡೀತದೆ ಮತ್ತು ಇದರ ಅಂಕಿಅಂಶದ ಪ್ರಕಾರ ಎಷ್ಟು ಮತದಾರರು ಇಲ್ಲಿದ್ದಾರೆ? ಈ ಹಿಂದೆ ಸುಮಾರು 15 ದಿವಸ ಹಿಂದೆ ನಾವು ನಮ್ಮಲ್ಲಿ 85ಕ್ಕಿಂತಲೂ ಜಾಸ್ತಿ ಇರುವ ಹಿರಿಯ ನಾಗರಿಕರು ಸಂಖ್ಯೆ ಮತ್ತು ವಿಶೇಷ ಚೇತನರವರ ಅಂದರೆ PWD ಮತದಾರರ ಸಂಖ್ಯೆ ಎರಡೂ ಸೇರಿದ್ರೆ 4,000 ಆಗ್ತದೆ. ಪ್ರತಿಯೊಬ್ಬರ ಮನೆಗೂ ಕೂಡ ನಮ್ಮ BLOಗಳು ಮತ್ತು ನಮ್ಮ ಅಧಿಕಾರಿ ವರ್ಗದವರು ಪ್ರತಿಯೊಂದು ಮನೆಗೆ ಹೋಗಿ ಅವರಿಗೆ ನಾವು ಆಪ್ಷನ್ ಕೊಟ್ಟಿದ್ದೀವಿ. ತಾವು ಮನೆಗೆ ಬಂದು ನಾವು ವೋಟ್ ಹಾಕೋದು ಒಂದು ಆಪ್ಷನ್ ಇದೆ, ಮನೆಗೆ ಬರಬೇಕಾ ತಾವೇ ಪೋಲಿಂಗ್ ಬೂತಿಗೆ ಬಂದು ಮತದಾನ ಮಾಡ್ತೀರಿ ಅಂತ. ಅದರಲ್ಲಿ ಔಟ್ ಆಫ್ 4,000 ಅಂದರೆ ಅದರಲ್ಲಿ 1,038 ಜನ ಮತದಾರರು ಮನೆಗೆ ಬಂದು ಮತ ಹಾಕಲಿಕ್ಕೆ ಅಂತ ಅವರು ಇಚ್ಛೆ ಪಟ್ಟಿದ್ದಾರೆ. ಸೊ ಅದನ್ನು ನಾವು ಈಗಾಗಲೇ ರೂಟ್ ಮ್ಯಾಪನ್ನು ರೆಡಿ ಮಾಡ್ಕೊಂಡಿದ್ದೀವಿ. ದಿನಾಂಕ 15, 16 ಮತ್ತು 17ನೇ ತಾರೀಕು 3 ದಿನ ಅವರ ಮನೆಗೆ ನಮ್ಮ ತಂಡಗಳು ಬರ್ತವೆ. ತಂಡದಲ್ಲಿ PROಗಳು ಇರ್ತಾರೆ, ಮೈಕ್ರೋ ಅಬ್ಸರ್ವರ್ ಇರ್ತಾರೆ,
ಒಬ್ಬರು ವಿಡಿಯೋಗ್ರಾಫರ್ ಇರ್ತಾರೆ. ಅದಕ್ಕೆ ವಾಹನದ ಮತ್ತು ಎಲ್ಲ ಸೌಲಭ್ಯನೂ ನಾವು ಮಾಡಿಬಿಟ್ಟಿದ್ದೀವಿ. ಆ್ಯಂಡ್ ರೂಟ್ ಮ್ಯಾಪು ಕೂಡ ಮಾಡಿದ್ದೀವಿ. ಹೋದ ಸಲಕ್ಕಿಂತಲೂ ಈ ಸಲ ನಾವು ಎಫಿಷಿಯೆಂಟಾಗಿ ಮಾಡಬೇಕಾಗತ್ತೆ. ಸೊ ಈ ನಿಟ್ಟಿನಲ್ಲಿ ಎಲ್ಲ ನಾವು ಏನು ಪೊಲಿಟಿಕಲ್ ಪಾರ್ಟಿ ರೆಪ್ರೆಸೆಂಟೇಟಿವ್ಗೆ ಮತ್ತು ಕ್ಯಾಂಡಿಡೇಟ್ಸ್ಗೆ ಇದನ್ನು ಕೂಡ ನಾವು ಇನ್ಫಾರ್ಮೇಷನ್ ಮಾಡಿದ್ದೀವಿ. ಈ 1038 ಮತದಾರರು ಏನಿದ್ದಾರೆ ಅದರಲ್ಲಿ 701 ಮತದಾರರು ಈ 85ಕ್ಕಿಂತ ಜಾಸ್ತಿ ಇರುವ ಹಿರಿಯ ನಾಗರಿಕರಿದ್ದಾರೆ. ಮತ್ತು 338 ಮತದಾರರು PWD ಮತದಾರರಾಗಿರ್ತಾರೆ. ಓಕೆ, ಬಹುಶಃ ಈ ಮತದಾರರ ಬಳಿ ಬಹುಶಃ ಒಂದು ಮನೆಗೆ 2 ಬಾರಿ ಭೇಟಿಗೆ ಅವಕಾಶ ಇದೆಯಾ ಅಂತಲ್ವ? ಅದಕ್ಕೆ ಸರ್ ನಾವು 15, 16, 17 3 ದಿವಸ ನಾವು ಟೈಮ್ ತಗೊಂಡಿದ್ದೀವಿ. 15ಕ್ಕೆ ಒಂದು 30ರಿಂದ 35 ಮತದಾರರಿಗೆ ನಾವು ಟಾರ್ಗೆಟ್ ಇದೆ. ಮತ್ತು 16ಕ್ಕೆ 30ರಿಂದ 35 ಮತದಾರರು ಈಚ್ ಸೆಕ್ಟರ್ ವೈಸ್ನ ಹೇಳ್ತಾ ಇರೋದು. ನಮ್ಮಲ್ಲಿ 23 ತಂಡ ಇದ್ದಾವೆ. 23 ತಂಡಕ್ಕೆ ಎವರೇಜ್ ಆಗಿ ಒಂದು 45 ಮತದಾರರು ಬರ್ತಾರೆ. ಸೊ ಫಸ್ಟ್ ಡೇ ನಾವು 30-35 ಮಾಡಿಕೊಂಡ್ರೆ ಉಳುಕಿದವರನ್ನು ನಾವು ನೆಕ್ಸ್ಟ್ ಡೇ ಮಾಡ್ಕೊಳ್ತೀವಿ. ಆದರೂ ಕೂಡ ಬೈ ಮಿಸ್ಟೇಕ್ ಆಗಿ ಆ ವ್ಯಕ್ತಿ ಆ ಮತದಾರ ಅವರ ಮನೆಯಲ್ಲಿ ಹೋದಾಗ ಇರದೇ ಇರುವ ಪಕ್ಷದಲ್ಲಿ ಅವರಿಗೆ ನಾವು ಒಂದು ನೋಟಿಸ್ ಕೊಟ್ಟು ಬಿಡ್ತೀವಿ. ನೆಕ್ಸ್ಟ್ ಡೇ ನಾವು ಇಂಟಿಮೇಷನ್ ಮಾಡ್ತೀವಿ. ಅಂದರೆ ಎಕ್ಸಾಂಪಲು, ನಾವು ಇವತ್ತು ಹೋಗಿದ್ದರೆ ಇವತ್ತು ಅವ್ರು ಇರದೇ ಇರೋ ಪಕ್ಷದಲ್ಲಿ ಫಸ್ಟ್ ಆಫ್ ಆಲ್ ಹೋಗೋಕ್ಕಿಂತ ಮುಂಚೆನೇ ನಾವು ಅವ್ರು ಹೇಳಿರ್ತೀವಿ ನಾವು ಇಂಥ ದಿನದಲ್ಲಿ ಬರ್ತೀವಂತ. ಎಕ್ಸಾಂಪಲ್, ಕೆಲವರು ಯಾರೋ ಆಸ್ಪತ್ರೆಗೆ ಹೋಗಿರ್ತಾರೆ, ಕೆಲವು ಇನ್ಫಾರ್ಮೇಷನ್ ಪ್ರಕಾರ ಕೆಲವರು ಡೆತ್ತು ಕೂಡ ಆಗಿಬಿಟ್ಟಿದ್ದಾರೆ. ಮತ್ತು ಕೆಲವರು ಹಾಸ್ಪಿಟ್ಲ್ ಹೋಗಿರ್ತಾರೆ, ಇಲ್ಲ ಯಾವುದೋ ಒಂದು ಅರ್ಜೆಂಟ್ ಕೆಲಸಕ್ಕೆ ಹೊರಗಡೆ ಹೋಗಿರ್ತಾರೆ. ಅಂಥವ್ರಿಗೆ ಇನ್ನೊಂದು ಅವಕಾಶ ಕೊಡೋದಿರುತ್ತದೆ. 2 ಅವಕಾಶ ಕೊಟ್ಟ ನಂತರ 2 ಅವಕಾಶದಲ್ಲಿ ಬಂದು ಅವರು ಓಟ್ ಹಾಕಬೇಕು. ಬರದೇ ಇರುವ ಪಕ್ಷದಲ್ಲಿ ಅವರ ಓಟನ್ನು ನಾವು ಪರಿಗಣಿಸೋದಿಲ್ಲ. ಮತ್ತು ಅವರು ನೆಕ್ಸ್ಟು ಬರುವ 26ನೇ ತಾರೀಕಿಗೆ ಅವರು ಮತಗಟ್ಟೆಯಲ್ಲಿ ಬಂದು ಚುನಾವಣೆ ಮಾಡಲಿಕ್ಕೂ ಕೂಡ ಅವರಿಗೆ ಅವಕಾಶ ಇಲ್ಲ. ವಿಶೇಷವಾಗಿ ಸುಳ್ಯ ವಿಧಾನಸಭಾ ಕ್ಷೇತ್ರ ಅತ್ಯಧಿಕ ಮತದಾನವನ್ನು ದಾಖಲಿಸುವಂಥ ಒಂದು ಕ್ಷೇತ್ರ. ಸಹಜವಾಗಿ ಈ ಪ್ರಮಾಣವನ್ನು ಮತ್ತಷ್ಟು ಜಾಸ್ತಿ ಮಾಡಲಿಕ್ಕೆ ಮತದಾರ ಜಾಗೃತಿಗೆ, ವಿಶೇಷವಾಗಿ ಯುವಜನ ಮತದಾರರ ಜಾಗೃತಿಗಾಗಿ ಏನು ಕಾರ್ಯಕ್ರಮಗಳನ್ನು ಹಮ್ಮಿಕೊಂಡಿದ್ದೀವಿ? ತಾವು ಹೇಳ್ದಂಗೆ 2019ರಲ್ಲಿ ದಕ್ಷಿಣ ಕನ್ನಡ ಏನು ಮತಕ್ಷೇತ್ರದಲ್ಲಿ MP ಮತಕ್ಷೇತ್ರದಲ್ಲಿ ಹೈಯೆಸ್ಟ್ ಟರ್ನ್ ಓವರ್ ಆಗಿದ್ದೆ ಸುಳ್ಯ. ಅದರಲ್ಲಿ ನಾವೇನು ಮಾಡಿದ್ದೀವಿ, ಅತಿ ಕಡಿಮೆ ಮತದಾನ ಆಗಿರುವಂತಹ ಒಂದು 38 ಮತಗಟ್ಟೆಯನ್ನು ನಾವು ಶಾರ್ಟ್ ಲಿಸ್ಟ್ ಮಾಡಿದ್ದೀವಿ. ಶಾರ್ಟ್ ಲಿಸ್ಟ್ ಮಾಡಿಕೊಂಡು ಯಾಕೆ ಮತದಾನ ಇಲ್ಲಿ ಕಡಿಮೆ ಆಗಿದೆ ಅಂತ ನಾವು ಕೂಲಂಕಷವಾಗಿ ಪರಿಶೀಲಿಸಿದಾಗ ಈ ಹಿಂದೆ ಕೆಲವು ರೋಲಲ್ಲಿ ಅಂದರೆ ಮತದಾರರ ಪಟ್ಟಿಯಲ್ಲಿ ಕೆಲವೊಂದಿಷ್ಟು ಸಣ್ಣ ಪುಟ್ಟ ಲೋಪದೋಷಗಳು ಇದ್ದಿದ್ದನ್ನು ಕೂಡ ನಾವು ಈ ವರ್ಷ ಸರಿ ಮಾಡಿದ್ದೀವಿ. ಸುಮಾರು ಈ ಹಿಂದೆ ಡೆತ್ ಆಗಿ ಡಿಲೀಟ್ ಆಗದೇ ಇದ್ದಿದ್ದು ಸುಮಾರು ಉಳಿದಿದ್ದು, ಮತ್ತು ASD ಮಾರ್ಕಿಂಗ್ ಆಗಿಬಿಟ್ಟಿತ್ತು, ಅಂದರೆ ಅಬ್ಸೆಂಟು ಶಿಫ್ಟೆಡು ಡಿಲೀಷನು ಆ ಡೆತ್ತು. ಸೊ ಅದನ್ನು ಕೂಡ ನಾವು ನೀಟಾಗಿ ನೋಡ್ಕೊಂಡಿದ್ದೀವಿ. ಅದ್ರ ಜೊತೆಗೆ ಏನೋ ಸ್ವೀಪ್ ಕಾರ್ಯಕ್ರಮ, ಜಾಗೃತಿ ಕಾರ್ಯಕ್ರಮ, ಮೊನ್ನೆ ಇಡೀ ಸುಳ್ಯ ಊರಲ್ಲಿ ನಾವು ಒಂದು ಬೈಕ್ ರ್ಯಾಲಿ ಮಾಡಿದ್ದೀವಿ. ಮತ್ತು ಸಾರ್ವಜನಿಕ ಸ್ಥಳಗಳಲ್ಲಿ ಎಲ್ಲ ನಾವು ಅದರ ಬಗ್ಗೆ ಪ್ರಚಾರನೂ ಮಾಡ್ತಾ ಇದ್ದೀವಿ. ಮತ್ತು ಈ ಮುಂಬರುವ ದಿನಗಳಲ್ಲಿ ನಾವು ವೋಟರ್ ಸ್ಲಿಪ್ ಅಂತ ಕೊಡ್ತೀವಿ. ವೋಟರ್ ಸ್ಲಿಪ್ಪನ್ನು ಕೊಟ್ಟು ಅದರೊಳಗೆ ವೋಟರ್ಸ್ ಗೈಡು ಕೂಡ ಇರ್ತದೆ. ಸೊ ತಮ್ಮ ಮತಗಟ್ಟೆ ಎಲ್ಲಿದೆ, ತಮ್ಮ ಸೀರಿಯಲ್ ನಂಬರ್ ಏನಿದೆ, ಯಾವ ಮತಗಟ್ಟೆಯಲ್ಲಿದೆ ಅನ್ನಲಿಕ್ಕೆ ಅದರಲ್ಲಿ ಎಲ್ಲ ನಾವು ಡಿಟೇಲ್ ಇರ್ತದೆ. ಅದ್ರ ಜೊತೆಗೆ ಟೆಕ್ ಸವಿ ಅಂದರೆ ಟೆಕ್ನಾಲಜಿ ಪ್ರಕಾರ ಈ ನಮ್ಮಲ್ಲಿ VHA ಆ್ಯಪ್ ಅಂತಿದೆ, ವೋಟರ್ಸ್ ಹೆಲ್ಪ್ಲೈನ್ ಆ್ಯಪ್ ಅಂತಿದೆ, ಅದರಲ್ಲಿ ಕೂಡ ನೋಡ್ಕೋಬೋದು. ಮತ್ತು ಇನ್ನೊಂದು ನಮ್ಮ ವಿಶೇಷ ಚೇತನರಿಗೆ, ಇಲ್ಲ ಅಂದರೆ ಬೆಡ್ ರಿಡನ್ ಇದ್ದವರಿಗೆ, ವಯೋವೃದ್ಧರಿಗೆ, ಅವರಿಗೆ ಮುಂಬರೋ ದಿನಗಳಲ್ಲಿ ನನಗೆ ಮತಗಟ್ಟೆಗೆ ಬರಲಿಕ್ಕೆ ತೊಂದರೆ ಆಗ್ತಾ ಇದೆ ಅಂದರೆ ಅವರಿಗೆಲ್ಲ ನಾವು ವಾಹನದ ವ್ಯವಸ್ಥೆ ಆಗಿರ್ಬೋದು, ಅವರಿಗೆ ನಾವು ನಮ್ಮ ಅಧಿಕಾರಿಗಳಿಂದ ಎಲ್ಲ ರೀತಿಯ ಸಹಾಯ ಹಸ್ತ ಅವ್ರಿಗೆ ಮಾಡ್ತೀವಿ. ಆ್ಯಸ್ ವೆಲ್ ಆ್ಯಸು ಇಲ್ಲಿ ನಮ್ಮಲ್ಲಿ ಏನು 233 ಮತಗಟ್ಟೆಗಳಿದ್ದಾವೆ. ಮತಗಟ್ಟೆಯಲ್ಲಿ ಮೂಲಭೂತ ಸೌಕರ್ಯನೂ ಕೂಡ ನಾವು ಎಲ್ಲ ರೆಡಿ ಮಾಡ್ಕೊಂಡು ಇಟ್ಕೊಂಡಿದ್ದೀವಿ. ಹಾಗಾಗಿ ಈ ಸಲ ನಮ್ಮದು
100% ಗುರಿ ಮುಟ್ಟಬೇಕಂತ ನಮ್ಮದು ಏನೋ ಒಂದು ಟಾರ್ಗೆಟ್ ಇದೆ. ಅದಕ್ಕೆ ಎಲ್ಲರಲ್ಲಿ ತಮ್ಮ ಮುಖಾಂತರ ನಾನು ಕೇಳ್ಕೊಳ್ಳೋದೇನೆಂದರೆ, ಮುಂಬರುವ ಏನು 26ನೇ ತಾರೀಕಿಗೆ ಚುನಾವಣೆ ದಿನದಂದು ಎಲ್ಲರೂ ಖಂಡಿತವಾಗಿ ತಪ್ಪದೇ ಬಂದು ಮತ ಚಲಾಯಿಸಬೇಕು. ಎಸ್, ಸಹಜವಾಗಿ ಇತ್ತೀಚಿನ ವರ್ಷಗಳಲ್ಲಿ ಮತದಾರರನ್ನು ಆಕರ್ಷಣೆ ಮಾಡಲಿಕ್ಕೋಸ್ಕರ ಮತಗಟ್ಟೆಗಳನ್ನು ಕೂಡ ಸಿಂಗರಿಸುವಂಥ ಅಥವಾ ವೈವಿಧ್ಯಮಯವಾಗಿ ಮಾಡುವಂಥ ಕಾರ್ಯಗಳು ಕೂಡ ಆಯೋಗದಿಂದ ನಡೀತಾ ಇವೆ. ಈ ಮಾದರಿ ಮತಗಟ್ಟೆ ಅಂದರೆ ಯಕ್ಷಗಾನ ಇರ್ಬೋದು, ಜಾನಪದ ಇರ್ಬೋದು, ಸಖಿ ಇಂಥ ಅನೇಕ ಒಂದು ಯೋಜನೆಗಳು ಕೂಡ ಇವೆ. ನಮ್ಮ ಈ ಕ್ಷೇತ್ರದಲ್ಲಿ ಅಂಥ ಯಾವುದೆಲ್ಲ ಮತಗಟ್ಟೆಗಳಿವೆ ಸರ್? ಇದು ಆ್ಯಸ್ ಪರ್ ಚುನಾವಣಾ ಆಯೋಗದ ನಿರ್ದೇಶನದ ಪ್ರಕಾರ ಒಂದೊಂದು ಜಿಲ್ಲೆಯಲ್ಲಿ ಇಲ್ಲ ಕ್ಷೇತ್ರದಲ್ಲಿ ತನ್ನದೇ ಆದಂಥ ಒಂದು ಸಾಂಸ್ಕೃತಿಕ ಇಲ್ಲ ಅಂದರೆ ಹಿಸ್ಟಾರಿಕಲಿ ಐತಿಹಾಸಿಕವಾಗಿ ಒಂದು ವಿಶೇಷತೆ ಹೊಂದಿರುತ್ತೆ. ಸೊ ಆ ವಿಶೇಷತೆಯಲ್ಲಿ ಈ ಜಿಲ್ಲೆಯಲ್ಲಿ ಯಕ್ಷಗಾನ ಒಂದು ಏನು ಸಾಂಸ್ಕೃತಿಕ ಕಲೆ ಇದೆಯಲ್ಲ, ಇದು ಜಗತ್ ಪ್ರಸಿದ್ಧವಾಗಿರುವಂಥ ಕಲೆ. ಹಾಗಾಗಿ ಆ ಕಲೆ ನಾವು ಜನರಿಗೂ ಗೊತ್ತಾಗಬೇಕು. ಮತ್ತು ಇದು ಒಂದು ಹಬ್ಬ, ಇದು ಏನೋ ಸಂಭ್ರಮ ಇದು ಡೆಮೋಕ್ರಸಿ, ಸೆಲೆಬ್ರೇಟಿಂಗ್ ದ ಡೆಮೋಕ್ರಸಿ. ಸೊ ಇದರಲ್ಲಿ ನಾವು ಕೇವಲ ಮತದಾನ ಜೊತೆಗೆ ಸೊ ಎಲ್ಲ ವರ್ಗದ ಜನರಿಗಾಗಿರ್ಬೋದು, ಮತ್ತು ನಮ್ಮದೇ ಆದಂಥ ಸಂಸ್ಕೃತಿ, ನಮ್ಮದೇ ಆದಂಥ ಇತಿಹಾಸವನ್ನು ಮರುಕಳಿಸುವಂತಹ ಒಂದು ಹಬ್ಬ ಇದು. ಆ ಹಬ್ಬದಲ್ಲಿ ನಾವು ಏನು ತಾವು ಹೇಳ್ದಂಗೆ ಮತಗಟ್ಟೆಗಳನ್ನು ನಾವು ಶೃಂಗಾರ ಮಾಡಿದ್ದೀವಿ. ಅದರಲ್ಲಿ ಯಕ್ಷಗಾನಕ್ಕೆ ಸಂಬಂಧಪಟ್ಟಂತೆ ಒಂದು ಮತಗಟ್ಟೆ ಇದೆ. ಅದು ದಕ್ಷಿಣ ಕನ್ನಡ ಜಿಲ್ಲಾ ಪಂಚಾಯತ್ ಉನ್ನತೀಕರಿಸಿದ ಹಿರಿಯ ಪ್ರಾಥಮಿಕ ಶಾಲೆ ಕಲ್ಲುಗುಂಡಿ ಸಂಪಾಂಜಿಯಲ್ಲಿದೆ. ಸೊ ನೆಕ್ಸ್ಟು ಯುವ ಜನರಿಗೆ ಪ್ರೇರಣೆಯಾಗಲಿ ಅಂತ ಅದು ಕೂಡ ರಾಮಕುಂಜದಲ್ಲಿದೆ. ಮತ್ತು ವಿಶೇಷ ಚೇತನರಿಂದನೇ ಮತದಾನದ ಪ್ರತಿಯೊಂದು ಪ್ರಕ್ರಿಯೆ ನಾವು ಮಾಡಲಿಕ್ಕೆ ಅದನ್ನು ಹಿರಿಯ ಪ್ರಾಥಮಿಕ ಶಾಲೆ ನಾರಣಕೇಜಿ ಅಲ್ಲಿ ನಾವು ಮಾಡ್ತಾಯಿದ್ದೀವಿ. ಮತ್ತು ಅದೇ ರೀತಿ ಸಖಿ ಬೂತನ್ನು ಅಂದರೆ ಆ ಬೂತಲ್ಲಿ ಎಲ್ಲ ಹೆಣ್ಣು ಮಕ್ಕಳೇ ಅದನ್ನು ಪ್ರತಿಯೊಂದು ಮುಂಬರುವ ಚುನಾವಣೆ ಪ್ರಕ್ರಿಯೆಯನ್ನು ನಡೆಸಲಿಕ್ಕೆ 5 ಮತಗಟ್ಟೆಯನ್ನು ನಾವು ಚಾಯ್ಸ್ ಮಾಡಿದ್ದೀವಿ. ಅದರಲ್ಲಿ ಕುಕ್ಕುಜಡ್ಕ, ಬೆಳ್ಳಾರೆ, ಗುತ್ತಿಗಾರು, ಕಡಬ ಮತ್ತು ಬಿಳಿನೆಲೆ ನಮ್ಮ ಕ್ಷೇತ್ರದಲ್ಲಿ. ನಿಮಗೆ ಗೊತ್ತಿದ್ದ ಹಾಗೆ ಒಂದು ಕೆಲವು ದಿನಗಳ ಹಿಂದೆ ನಮ್ಮ ಸುಳ್ಯ ವಿಧಾನಸಭಾ ಕ್ಷೇತ್ರದ ಗಡಿ ಮತ್ತು ಸುಳ್ಯ ತಾಲೂಕಿನ ಗಡಿ ಪ್ರದೇಶಗಳ ಕೆಲವು ಕಡೆಗಳಲ್ಲಿ ಒಂದು ನಕ್ಸಲರು ಬಂದು ಹೋಗಿರುವಂಥ ಮತ್ತು ಸಹಜವಾಗಿ ಜನಗಳು ಆತಂಕ ಪಡ್ತಾ ಇರುವಂಥ ಒಂದು ಘಟನೆಗಳು ಕೂಡ ನಡೆದಿದ್ದಾವೆ. ಬಹುಶಃ ಇದು ಚುನಾವಣೆಯ ಮೇಲೂ ಒಂದು ಪರಿಣಾಮ ಬೀರಬಹುದಾದ, ಯಾಕಂದರೆ ಆತಂಕ ಚುನಾವಣೆಯ ಮೇಲೂ ಪರಿಣಾಮ ಬೀರಬಹುದಾದ ಸಾಧ್ಯತೆ ಇರೋದರಿಂದ ಏನು ಮುಂಜಾಗ್ರತಾ ಕ್ರಮಗಳನ್ನು ಆ ಭಾಗದಲ್ಲಿ ಕೈಗೊಳ್ತೀರಿ? ಇದು ಆ್ಯಕ್ಚುಲಿ ನಮ್ಮ ಪೊಲೀಸ್ ಇಲಾಖೆಯವರು ಇದು ಎಲ್ಲನೂ ನಮ್ಮ ಜೊತೆ ಚರ್ಚೆ ಮಾಡಿಕೊಂಡು ಪ್ರಿವೆನ್ಷನ್ ಈಸ್ ಬೆಟರ್ ದೆನ್ ಕ್ಯೂರ್ ಅಂತ ಹೇಳ್ತೀವಲ್ಲ, ಆ ಟೈಪು ಅವ್ರ ಹತ್ರ ಈಗಾಗಲೇ ಅವರು ಒಂದು ಪ್ಲ್ಯಾನ್ ಮಾಡ್ಕೊಂಡಿದ್ದಾರೆ ಇಡೀ ಜಿಲ್ಲೆಗೆ. ಮತ್ತು ಸುತ್ತಮುತ್ತ ಇರುವ ಜಿಲ್ಲೆಯವರ ಜೊತೆನೂ ಅವರು ಮಾತಾಡಿಕೊಂಡು ಚರ್ಚೆ ಮಾಡಿಕೊಂಡು ಪ್ಲ್ಯಾನ್ ಮಾಡ್ಕೊಂಡಿದ್ದಾರೆ. ಸೊ ನಾವು ಆ್ಯಂಟಿ ನಕ್ಸಲ್ ಫೋರ್ಸ್ ಆಗಿರ್ಬೋದು, ಸೆಂಟ್ರಲ್ ಏನೋ ಆರ್ಮ್ಡ್ ಪೊಲೀಸ್ ಫೋರ್ಸು CAPF ಅಂತ ಹೇಳ್ತೀವಿ, ಅವರೆಲ್ಲ ನಿಯೋಜನೆ ಮಾಡುವಂಥ ಕಾರ್ಯಕ್ರಮ ಇದೆ. ಸೊ ಇದು ಅತಿ ಸೂಕ್ಷ್ಮವಾಗಿರುವಂತಹ ಏನು ತಾವು ಪ್ರಶ್ನೆ ಕೇಳಿದ್ದೀರಿ, ಅದು ಪೊಲೀಸ್ ಇಲಾಖೆಯವರು ಇನ್ ಡೀಟೇಲ್ ಆಗಿ ಹೇಳ್ತಾರೆ. ಆದರೆ ಯಾವುದೇ ರೀತಿಯ ಆತಂಕ ಪಡದೇ ಇರುವ ಹಾಗೆ, ಯಾವುದೇ ರೀತಿಯ ತೊಂದರೆ ಆಗದೇ ಇರುವ ಹಾಗೆ ಸುಸಜ್ಜಿತವಾಗಿ ಸುಲಲಿತವಾಗಿ ಮುಂಬರುವ ಚುನಾವಣೆ ನಡೆಸೋ ನಿಟ್ಟಿನಲ್ಲಿ ಎಲ್ಲ ರೀತಿಯಿಂದನೂ ಜಿಲ್ಲಾಡಳಿತ ತಯಾರು ಮಾಡಿಕೊಂಡಿದೆ. ಈ ಮಸ್ಟರಿಂಗ್ ಮತ್ತು ಡಿಮಸ್ಟರಿಂಗ್ ಸಂಬಂಧಪಟ್ಟ ಹಾಗೆ ಬಹುಶಃ ಪ್ರತಿ ವರ್ಷವೂ ಕೂಡ ನೆಹರು ಸ್ಮಾರಕ ಕಾಲೇಜಲ್ಲಿ ನಡೀತದೆ, ಈ ಬಾರಿಯೂ ಕೂಡ ಅಲ್ಲೇ ನಡೀತದೆ ಅಲ್ವಾ? ಖಂಡಿತ ಈ ಬಾರಿಯೂ ಅಲ್ಲೇ ನಡೀತದೆ. ಈವನ್ ಫಾರ್ ಹೋಮ್ ವೋಟಿಂಗು ಕೂಡ ನಾವು ಅಲ್ಲೇ ಮಾಡ್ತಾ ಇದ್ದೀವಿ. ಮತ್ತು ಮಸ್ಟರಿಂಗ್ ಆನ್ 25th, 26th ಎಲೆಕ್ಷನ್ ಮುಗೀತದೆ, ಸಾಯಂಕಾಲ ಡಿಮಸ್ಟರಿಂಗ್ ಮಾಡ್ತೀವಿ, ಅಲ್ಲೇ ಮಾಡೋದು. ಬಹುಶಃ ಕ್ಷೇತ್ರದ ವೋಟರ್ ಲಿಸ್ಟ್ ಏನು ಅದು ಫೈನಲ್ ಆಗಿದೆಯಾ ಅಲ್ಲ, ಇನ್ನೂ ಅವಕಾಶ ಇದೆಯಾ ಸೇರ್ಪಡೆಗೆ? ಇವಾಗ ಯಾವುದೋ ಅವಕಾಶ ಇದೆ ಅಂದರೆ ಅದನ್ನು ನಾವು ಪರಿಗಣಿಸೋದಿಲ್ಲ. ಈ ಹಿಂದೆ 25ನೇ ತಾರೀಕು ಒಳಗಡೆ ಅಂದರೆ 25 ಮಾರ್ಚ್ 2024 ಒಳಗಡೆ ಬಂದಿರುವಂತಹ ಫಾರಮ್ 6 ಮತ್ತು ಫಾರಮ್ 8
ಸೊ ಅದರಲ್ಲಿ ಎಲಿಜಿಬಲ್ ವೋಟರ್ಸ್ ಯಾರ್ಯಾರಿದ್ದಾರೆ ಎಲ್ಲರದು ಕೂಡ ವೋಟಿಂಗ್ ಲಿಸ್ಟ್ ನಾವು ರೆಡಿ ಮಾಡ್ಕೊಂಡಿದ್ದೀವಿ. ಅದನ್ನು ಥರ್ಡ್ ಸಪ್ಲಿಮೆಂಟ್ ಅಂತ ಹೇಳ್ತೀವಿ. ಆ ಥರ್ಡ್ ಸಪ್ಲಿಮೆಂಟನ್ನು ಮತ್ತು ಅಂದರೆ ಹೋಲ್ ನಮ್ಮ ಎಲೆಕ್ಟ್ರಲ್ ರೋಲ್ ಮತದಾರರ ಪಟ್ಟಿ ಏನಿದೆ ಮತಗಟ್ಟೆವಾರು ಅದನ್ನು ನಮ್ಮ ಜಿಲ್ಲಾಡಳಿತದ ಒಂದು ವೆಬ್ಸೈಟಲ್ಲಿ ಕೂಡ ನಾವು ಅದನ್ನು ಪ್ರಚುರ ಮಾಡಿದ್ದೀವಿ. ಮತ್ತು ಪ್ರತಿಯೊಂದು ಮತಗಟ್ಟೆಗೆ ಆ ಕಾಪಿಯನ್ನು ಕೊಟ್ಟಿದ್ದೀವಿ. ಮತ್ತು ಅದರ ಜೊತೆಗೆ VHA ಆ್ಯಪ್ ಆಗಿರ್ಬೋದು, NVSP ಪೋರ್ಟಲ್ ಆಗಿರ್ಬೋದು, ಅದರಲ್ಲೂ ಕೂಡ ಡೀಟೇಲ್ ಆಗಿ ಇರುತ್ತೆ. ಜನರು ಎಲ್ಲ ಮತದಾರರು ಅದರ ಸದುಪಯೋಗ ಪಡ್ಕೋಬಹುದು. ಓಕೆ, ಸಹಜವಾಗಿ ಈ ಚುನಾವಣೆಯನ್ನು ಯಶಸ್ವಿಯಾಗಿ ಮಾಡಬೇಕು ಅಂತ ಆಯೋಗ ಇರ್ಬೋದು ಅಥವಾ ಜಿಲ್ಲಾಡಳಿತ ಅಥವಾ ಎಲ್ಲರೂ ಕೂಡ ಸಹಕಾರವನ್ನು ನೀಡ್ತಾ ಇದ್ದಾರೆ. ಗಡಿ ಚೆಕ್ ಪೋಸ್ಟ್ಗಳನ್ನು ಕೂಡ ತೆರೆಯಲಾಗಿತ್ತು. ವಿಶೇಷವಾಗಿ ಅನೇಕ ಈ ಅಪರಾಧಗಳನ್ನು ತಡೆಯುವ ನಿಟ್ಟಿನಲ್ಲಿ ಕೂಡ ಅನೇಕ ಯೋಜನೆಗಳನ್ನು ಮಾಡಲಾಗಿತ್ತು. ಈ ಕ್ಷೇತ್ರಕ್ಕೆ ಸಂಬಂಧಪಟ್ಟಾಗೆ ಈ ಚುನಾವಣಾ ಅಕ್ರಮಗಳಿಗೆ ಸಂಬಂಧಪಟ್ಟಾಗ ಏನಾದರೂ ಪ್ರಕರಣಗಳು ದಾಖಲಾಗಿದೆಯಾ? ಪ್ರಕರಣಗಳು ದಾಖಲಾಗಿದ್ದಾವೆ. ಎಸ್ಪೆಷಲಿ ಪೊಲೀಸರು ಅವರು ತಾವು ಹೇಳ್ದಂಗೆ ಪ್ರಿವೆನ್ಷನ್ ಈಸ್ ಬೆಟರ್ ದೆನ್ ಕ್ಯೂರ್ ಅಂತ ಹೇಳ್ತೀವಲ್ಲ, ಆ ನಿಟ್ಟಿನಲ್ಲಿ ಅವರು ಕೆಲಸ ಮಾಡ್ತಾ ಇದ್ದಾರೆ. ಎಕ್ಸೈಸ್ ಡಿಪಾರ್ಟ್ಮೆಂಟ್ನವ್ರು ಮಾಡ್ತಾ ಇದ್ದಾರೆ. ನಮ್ಮಲ್ಲಿರುವಂಥ ಎಲ್ಲ ಚೆಕ್ ಪೋಸ್ಟ್ಗಳು ಮತ್ತು ಫ್ಲೈಯಿಂಗ್ ಸ್ಕ್ವಾಡ್ನವರು ಎಲ್ಲರೂ ಕೂಡ 24/7 ನಿಗಾ ವಹಿಸಿ ಕೆಲಸ ಮಾಡ್ತಾ ಇದ್ದಾರೆ. ಅಂಥದ್ದೇನಾದರೂ ಇತ್ತಂದರೆ ನಾವು ನಿಮಗೆ ತಿಳಿಸ್ತೀವಿ. ಎಸ್, ಕೊನೆಯದಾಗಿ ಕ್ಷೇತ್ರದ ಮತದಾರರಲ್ಲಿ ತಾವು ಏನು ಹೇಳಲಿಕ್ಕೆ ಬಯಸ್ತೀವಿ? ಇದು 2026 ಏನು ಲೋಕಸಭಾ ಎಲೆಕ್ಷನ್ ನಡೀತಾ ಇದೆ. ಸೊ ಎಲ್ಲರದು ಕೂಡ ಭಾಳ ಏನೋ ಪಾರ್ಟಿಸಿಪೇಷನ್ ಈಸ್ ವೆರಿ ಇಂಪಾರ್ಟೆಂಟು. ಯಾಕಂದರೆ ಡೆಮೋಕ್ರಸಿಯಲ್ಲಿ ನಮ್ಮ ಮತಕ್ಕೆ ಭಾಳ ಬೆಲೆ ಇದೆ. ಸೊ ಮುಂಬರುವ ದಿನಗಳಲ್ಲಿ ಒಳ್ಳೆಯ ಸರ್ಕಾರ ಚಾಯ್ಸ್ ಮಾಡೋದು ಅದು ನಮ್ಮ ಕೈಯಲ್ಲಿದೆ. ಮತ್ತು ಅದರ ಜೊತೆಗೆ ಎಥಿಕಲ್ ವೋಟಿಂಗ್ ಅಂತ ಹೇಳ್ತೀವಿ. ಆ ಎಥಿಕಲ್ ಪಾಯಿಂಟ್ ಆಫ್ ವ್ಯೂ ಆಗಿರ್ಬೋದು ಮತ್ತು ಟರ್ನ್ ಪಾಯಿಂಟ್ ಆಫ್ ವ್ಯೂ ಆಗಿರ್ಬೋದು. ಈ ವಿಷಯದಲ್ಲಿ ನಾನು ಎಲ್ಲ ಮತದಾರರಲ್ಲಿ ಕೇಳ್ಕೊಳ್ಳೋದೇನೆಂದರೆ 26ನೇ ತಾರೀಕಿಗೆ ತಪ್ಪದೆ ತಮ್ಮದು ಏನೇ ಕೆಲಸ ಇದ್ದರೂ ತಮ್ಮ ಒಂದು ಮತವೂ ಕೂಡ ಭಾಳ ಅಮೂಲ್ಯವಾಗಿರುತ್ತದೆ. ದಯಮಾಡಿ ಎಲ್ಲರೂ ಬಂದು ಮತಗಟ್ಟೆಗೆ ಬಂದು ಮತದಾನವನ್ನು ಮಾಡಬೇಕು. ಯಾಕಂದರೆ ಇದು ಮತದಾನ ಮಾಡೋದು ಒಂದು ಪರ್ವ, ಅದು ಒಂದು ನಮ್ಮ ದೇಶದ ಗರ್ವನೂ ಕೂಡ ಹೌದು. ಸೊ ಹಾಗಾಗಿ ನಾನು ಖಂಡಿತವಾಗಿ ಮತದಾನ ಮಾಡುವೆ ಅಂತ ಒಂದು ಶಪಥ ತಗೊಂಡು ಬಂದು ಅವರು ಮತದಾನ ಮಾಡಬೇಕು. ಈ ಮತದಾನ ಮಾಡೋದರಿಂದ ಮುಂಬರುವ ದಿನಗಳಲ್ಲಿ ನಮ್ಮ ಏನು ಪ್ರಜಾಪ್ರಭುತ್ವದ ತಳಬುನಾದಿ ಅದರದ ಏನೋ ಜನರೇ ಅದಕ್ಕೆ ಒಂದು ದಿಕ್ಸೂಚಿ. ಹಾಗಾಗಿ ಪ್ರತಿಯೊಬ್ಬರು ಬಂದು ಮತದಾನ ಮಾಡಬೇಕಂತ ಎಲ್ಲರಲ್ಲೂ ನಾನು ಕಳಕಳಿಯ ಮನವಿ ಮಾಡ್ತಾಯಿದ್ದೀನಿ. ಪ್ರಿಯ ವೀಕ್ಷಕರೇ, ಇದು ನಮ್ಮ ಸುಳ್ಯ ವಿಧಾನಸಭಾ ಕ್ಷೇತ್ರದ ಸಹಾಯಕ ಚುನಾವಣಾಧಿಕಾರಿಗಳು, ದಕ್ಷಿಣ ಕನ್ನಡ ಜಿಲ್ಲಾ ಪಂಚಾಯತ್ ಉಪಕಾರ್ಯದರ್ಶಿಗಳು ಆಗಿರುವಂಥ ಡಾಕ್ಟರ್ ಜಗದೀಶ್ ಕೆ ನಾಯ್ಕರವರು ಈ ಒಂದು ನಮ್ಮ ವಿಧಾನಸಭಾ ಕ್ಷೇತ್ರಕ್ಕೆ ಸಂಬಂಧಪಟ್ಟ ಹಾಗೆ ಈ ಚುನಾವಣಾ ಸಿದ್ಧತೆಯ ಚಿತ್ರಣ ಯಾವ ರೀತಿ ಇದೆ ಎನ್ನುವುದನ್ನು ನಮ್ಮೊಂದಿಗೆ ಮಾಹಿತಿಯನ್ನು ಹಂಚಿಕೊಂಡಿದ್ದಾರೆ. ನಮ್ಮ ವಿನಂತಿ ಕೂಡ ಇಷ್ಟೇ, ನಾವೆಲ್ಲ ಸೇರಿ ಪ್ರಜಾಪ್ರಭುತ್ವವನ್ನು ಯಶಸ್ವಿಗೊಳಿಸೋಣ. ಕಡ್ಡಾಯವಾಗಿ ನೀವು ಎಲ್ಲರೂ ಕೂಡ ಮತದಾನ ಮಾಡಬೇಕು. ಅತ್ಯಂತ ಸುವ್ಯವಸ್ಥಿತ ರೀತಿಯಲ್ಲಿ ನಮ್ಮ ವಿಧಾನಸಭಾ ಕ್ಷೇತ್ರದ ಒಂದು ಚುನಾವಣೆ ಕೂಡ ನಡೀಲಿ ಎನ್ನುವ ನಮ್ಮ ಆಶಯ. ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು. ಆತ್ಮೀಯ ವೀಕ್ಷಕರೇ, ಈಗಾಗಲೇ ಸುಳ್ಯ ವಿಧಾನಸಭಾ ಕ್ಷೇತ್ರದ ಸಹಾಯಕ ಚುನಾವಣಾಧಿಕಾರಿಗಳಾಗಿರುವಂಥ ಡಾಕ್ಟರ್ ಜಗದೀಶ್ ಕೆ ನಾಯ್ಕ್ ಅವರು ಈ ಸುಳ್ಯ ಕ್ಷೇತ್ರಕ್ಕೆ ಸಂಬಂಧಪಟ್ಟ ಹಾಗೆ ಈ ಚುನಾವಣೆಯ ಸಿದ್ಧತೆಗಳ ಬಗ್ಗೆ ಪೂರ್ಣ ವಿವರಗಳನ್ನು ನೀಡಿದ್ದಾರೆ. ಈ ಸುಳ್ಯವನ್ನು ಈ ಕ್ಷೇತ್ರದಲ್ಲಿ ಮತದಾನ ಪ್ರಮಾಣವನ್ನು ಹೆಚ್ಚು ಮಾಡುವಲ್ಲಿ ಕೂಡ ಮತದಾನ ಜಾಗೃತಿಗಾಗಿ ಅನೇಕ ಕಾರ್ಯಕ್ರಮಗಳನ್ನು ಹಮ್ಮಿಕೊಳ್ಳಲಾಗಿದೆ. ಅದರ ಒಂದು ಭಾಗ ಇದು. ವಿಶೇಷವಾಗಿ ಯುವ ಮತದಾರರನ್ನು ಮತ್ತು ಮತದಾರರನ್ನು ಜಾಗೃತಿಗೊಳಿಸಲಿಕ್ಕೆ ಈ ಒಂದು ತಾಲೂಕು ಕಚೇರಿಯ ಮುಂಭಾಗದಲ್ಲಿ ಸೆಲ್ಫಿ ಪಾಯಿಂಟ್ ಕೂಡ ತೆರೆಯಲಾಗಿದೆ. ಆ ಮೂಲಕ ಮತದಾನ ಜಾಗೃತಿ ಮಾಡುವಂಥದ್ದು ಉದ್ದೇಶ. ಕ್ಯಾಮರಾ ಪರ್ಸನ್ ರಕ್ಷಿತ್ ಕುಕ್ಕುಜಡಕ ಜೊತೆ ದುರ್ಗಾಕುಮಾರ್ ನಾಯರ್ಕೆರೆ, ಸುದ್ದಿ ನ್ಯೂಸ್, ಸುಳ್ಯ. ಅತ್ತೆ, ಇದು ನನ್ನ ಬರ್ಡೇ ಗಿಫ್ಟು. ಇದೆಲ್ಲ ಜೀವನದಲ್ಲಿ ನನಗೋಸ್ಕರ ತಗೊಂಡ್ಬಂದಿದ್ದಾರೆ. ನಿನ್ ಮೇಲೆ ತುಂಬಾ ಚೆನ್ನಾಗಿ ಕಾಣುತ್ತೆ. ಇದು ತುಂಬಾ ಚೆನ್ನಾಗಿದೆ ಅಲ್ವಾ? ತುಂಬಾ ಚೆನ್ನಾಗಿದೆ. It will look really good on you. Amma? Huh? Mother is always son's first love.
ಪ್ರತಿ ಪೀಳಿಗೆಯ ಪ್ರೀತಿಯ ಮಳಿಗೆ. GL ಆಚಾರ್ಯ ಜುವೆಲ್ಲರ್ಸ್.